ನಾವು ಇಷ್ಟೆಲ್ಲ ಕೌದಿ ಹೊಲಿತೀವಿ ಎಲ್ಲ ಮಾಡ್ತೀವ್ರಿ, ಏನು ಸೌಲಭ್ಯ ಇಲ್ಲ. ಮಿಷನ್ ಬಂದವ್ರಿ, ಅದನ್ನ ತಗೊಳೋದು ಆಗೋದಿಲ್ಲಲ್ರಿ. ನಮ್ಮಂತ ಬಡ್ರು ಲಕ್ಷ ಗಂಟ್ಲೆ ಕೇಳ್ತಾರ್ರಿ. ಉತ್ತರ ಕರ್ನಾಟಕದಲ್ಲಿ ಕೌದಿಗೆ ತನ್ನದೇ ಆದ ವಿಶೇಷ ಸ್ಥಾನಮಾನವಿದೆ. ಇಲ್ಲಿ ಬಹುತೇಕ ಕುಟುಂಬಗಳಲ್ಲಿ ಇಂದಿಗೂ ಮಲಗುವಾಗ ಹೊದ್ದುಕೊಳ್ಳಲು ಕೌದಿ ಬಳಸುತ್ತಾರೆ. ರಾಜ್ಯದಲ್ಲೇ ಅತಿ ಹೆಚ್ಚು ಕೌದಿ ತಯಾರಿಸುವ ಕುಟುಂಬಗಳು ಕೊಪ್ಪಳ ಜಿಲ್ಲೆಯಲ್ಲಿವೆ. ಹನುಮಸಾಗರ, ಮಂಗಳೂರು, ಕಿನ್ನಾಳ, ಭಾಗ್ಯನಗರ ಭಾಗದಲ್ಲಿ ಬಹುಪಾಲು ಮಹಿಳೆಯರೇ ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕುಷ್ಟಗಿ ತಾಲೂಕಿನ ಹನುಮಸಾಗರ ಒಂದರಲ್ಲೇ ಕೌದಿ ಹೊಲಿಯುವುದನ್ನೇ ವೃತ್ತಿಯಾಗಿಸಿಕೊಂಡಿರುವ ಸುಮಾರು 100 ಕುಟುಂಬಗಳಿವೆ. ಪಟ್ಟಣದಲ್ಲಿ ಪ್ರವೇಶಿಸಿದರೆ ಸಾಕು, ದಿನನಿತ್ಯ ಮನೆ ಅಂಗಳದಲ್ಲಿ ಪಕ್ಕದ ಕಟ್ಟೆಯ ಮೇಲೆ ಕೌದಿ ಹೊಲಿಯುತ್ತಾ ಕುಳಿತಿರುವ 100 ಮಹಿಳೆಯರನ್ನು ನೋಡಬಹುದು. ಕೌದಿ ಇರದ ಮನೆಯೇ ಇಲ್ಲ ಎನ್ನಬಹುದು. ಅಷ್ಟರ ಮಟ್ಟಿಗೆ ಕೌದಿ ಇಲ್ಲಿನ ಜನಜೀವನವನ್ನು ಆವರಿಸಿದೆ. ಕೌದಿ ಹೊಲಿಯಲು ಇಂತಹದ್ದೇ ಬಣ್ಣ, ಇಷ್ಟೇ ಗಾತ್ರದ ಬಟ್ಟೆ ಬೇಕೆಂದೇನಿಲ್ಲ. ಮನೆಯಲ್ಲಿನ ಹಳೆಯ ಸೀರೆ, ನೈಟಿ, ಚೂಡಿದಾರ್ ಸೇರಿದಂತೆ ಯಾವ ಬಟ್ಟೆಗಳನ್ನಾದರೂ ಬಳಸಿ ಕೌದಿ ಹೊಲಿಯಲಾಗುತ್ತದೆ. ಸಾಂಪ್ರದಾಯಿಕ ಕೌದಿಗಳಲ್ಲಿ ಒಂದು ಕೌದಿಯಂತೆ ಮತ್ತೊಂದನ್ನು ತಯಾರಿಸಲಾಗುವುದಿಲ್ಲ, ಏಕೆಂದರೆ ಆ ಕೌದಿಗಳಲ್ಲಿ ಬಳಸುವ ಬಟ್ಟೆಗಳು ಬೇರೆ ಬೇರೆಯೇ ಆಗಿರುತ್ತದೆ. ಫಸ್ಟ್ ಇದಾರೆ ಗಂಟು ತಗೊಂಬಂದು ಅಷ್ಟು ಹಿಂಗೆ ಕಟ್ ಮಾಡಿ ಹಿಂಗತ್ತೆ ಇದು ಬುಡಕ ಹಿಂಗೆ ಚುಚ್ಕೊಂತೀವ್ರಿ. ಇದು ಬೆನ್ನು ಅಂತಂದು ಅದ್ರ ಮೇಲೆ ಒಂದು ಸೀರೆ ಹಾಕ್ತೀವ್ರಿ. ಆಮೇಲೆ ಇವು ಪ್ಯಾಂಟ್ ರೀ, ಶರ್ಟ್ ಇವೆಲ್ಲ ಇರ್ತಾವಲ್ಲ, ಇವಷ್ಟು ಹಿಂಗೆ ಹಾಸ್ಕೊಂಡು ಇದ್ರ ಮೇಲೆ ದಾರ ಹಾಕ್ತೀವ್ರಿ. ಇದನ್ನು ದಾರ ಹಾಕಿ ಅಲ್ಲಿ ಆ ಕೌದಿ ಐತಲ್ರಿ, ಅದು ಆ ಥರನ ರೆಡಿ ಮಾಡ್ತೀವ್ರಿ. ಹ್ಞೂ ರೀ, 5.5 ಮೊಳ ರೀ, ಹಿಂಗೆ ಆಗಲ್ಲ 4.5 ಮೊಳ ರೀ. ಆಮೇಲೆ ಅವರು ಒಬ್ಬೊಬ್ರು 3 ಮೊಳ ಕೇಳ್ತಾರೆ, ಒಬ್ಬೊಬ್ರು 2.5 ಮೊಳ ಕೇಳ್ತಾರೆ. ಅವ್ರ ಮೊಳ ಹೆಂಗಿರ್ತಾವ ಹಂಗೆ ಹೊಲಿತೀವ್ರಿ. ಕೌದಿ ಕಲೆ ಹಳೆಯ ತಂತ್ರಜ್ಞಾನ ನಿಜ, ಆದರೆ ಕೌದಿ ಬೇಸಿಗೆಯಲ್ಲಿ ತಣ್ಣನೆಯ, ಚಳಿಗಾಲದಲ್ಲಿ ಬೆಚ್ಚನೆಯ ಅನುಭವವನ್ನು ನೀಡುತ್ತದೆ. ಇದೊಂಥರ ಬಹು ಉಪಯೋಗಿ ಹೊದಿಕೆ ಎಂದರೂ ತಪ್ಪಾಗಲಾರದು. ಇಂದಿನ ಆಧುನಿಕ ತಂತ್ರಜ್ಞಾನದಿಂದ ತಯಾರಿಸಲಾದಂತಹ ಯಾವುದೇ ಚಾದರ, ಬೆಡ್ಶೀಟ್ಗಳು ಸಹ ಮಲಗುವಾಗ ಕೌದಿಯಷ್ಟು ಮುದ ನೀಡಲಾರವು. ಇವರೆಲ್ಲ ಬೇರೆ ಊರುಗಳಿಂದ ಓಣಿಗಳಿಂದ ಬಟ್ಟೆಗಳನ್ನು ಸಂಗ್ರಹಿಸಿ ಪ್ರತ್ಯೇಕ ಮೂಟೆಗಳನ್ನು ಕಟ್ಟಿಕೊಂಡು ತರುತ್ತಾರೆ. ಬಳಿಕ ಕೆಲಸದ ಒತ್ತಡ ನೋಡಿಕೊಂಡು ಅವುಗಳನ್ನು ತಮ್ಮಲ್ಲಿಯೇ ಹಂಚಿಕೊಳ್ಳುತ್ತಾರೆ. ನಿರ್ದಿಷ್ಟ ಆಕಾರಕ್ಕೆ ಬಟ್ಟೆಗಳನ್ನು ಕತ್ತರಿಸಿಕೊಂಡು ಹೊಲಿಯುವ ಪ್ರಕ್ರಿಯೆ ಆರಂಭಿಸುತ್ತಾರೆ. ಇಂದಿನ ಆಧುನಿಕ ಯುಗದಲ್ಲೂ ಕೌದಿಯೇನೋ ಇಷ್ಟೊಂದು ಪ್ರಾಮುಖ್ಯತೆ ಪಡೆದಿರುವುದು ಸಂತಸದ ಸಂಗತಿಯೇ. ಆದರೆ ಅದನ್ನು ಹೊಲಿಯುವವರ ಬದುಕು ಮಾತ್ರ ಹರಿಯುತ್ತಾ ಸಾಗಿರುವುದು ಶೋಚನೀಯ. ಹೌದು, ಕೌದಿ ಹೊಲಿಯುವವರ ಜೀವನ ಇಂದು ಅತಂತ್ರವಾಗಿದೆ. ಕೈ ತುಂಬ ಕೆಲಸವಿದ್ದರೂ ಸಹ ಸೂಕ್ತ ಮೌಲ್ಯ ದೊರೆಯದೆ ಅವರ ಜೀವನ ಮಟ್ಟ ಮಾತ್ರ ದಿನದಿಂದ ದಿನಕ್ಕೆ ಕುಸಿಯುತ್ತಲೇ ಇದೆ. ಈ ಥರ ದಾರ ತರಬೇಕು, ಕೆಜಿ ಗಂಟ್ಲೆ. ಇದ್ರ ದಾರದ ರೇಟು ಭಾಳ ಐತ್ರಿ. ಚೂಜಿ ತರಬೇಕು ಪಟ್ಟಣ ಗಂಟ್ಲೆ, ಅದ್ರದ್ದು ತೆಗಿಬೇಕು ರೀ ಖರ್ಚು. ಮಿಷನ್ ಬಂದವ್ರಿ, ಅದನ್ನ ತಗೊಳೋದು ಆಗೋದಿಲ್ಲಲ್ರಿ. ನಮ್ಮಂತ ಬಡ್ರು 200-300 ರೂಪಾಯಿ ಕೊಟ್ಟು ಕೌದಿ ತಗೊಂಡು 4-5 ದಿನ ಗಂಟ್ಲೆ ಹೊಲ್ದ ದಿನ 100 ರೂಪಾಯಿ ಬಿದ್ರೆ ನಾವು ಏಟು ರೊಕ್ಕ ಜೋಡಿಸಿ ತೊಗೋಬೇಕ್ರಿ. ಮಿಷನ್ ಲಕ್ಷ ಗಂಟ್ಲೆ ಕೇಳ್ತಾರ್ರಿ. ಸೌಲಭ್ಯ ಸರ್ಕಾರದಿಂದ ಏನಾರ ಅವಕಾಶ ಮಾಡಿಕೊಟ್ರೆ ನಾವು ತಗೋನಕ ದಾರಿ ಆಕೈತ್ರಿ. ಸರ್ಕಾರಗಳು ಇವರಿಗೂ ಕೂಡ ಇವರತ್ತ ಗಮನ ಹರಿಸದಿರುವುದು ವಿಪರ್ಯಾಸ. ಚಾದರ, ಜಮ್ಖಾನ್ ಇತ್ಯಾದಿ ಬಂದ ಮೇಲೆ ತಮ್ಮ ದುಡಿಮೆಗೆ ಪೆಟ್ಟು ಬಿದ್ದಿದೆ. ಹಾಗಾಗಿ ಕುಟುಂಬ ನಿರ್ವಹಣೆಗೆ ಸಮಸ್ಯೆಯಾಗಿದೆ. ಸರ್ಕಾರದವರು ಕೌದಿ ಹೊಲಿಯುವ ಮಹಿಳೆಯರನ್ನು ಗುರುತಿಸಿ ಸೂಕ್ತ ಸೌಕರ್ಯ ಒದಗಿಸಬೇಕು. ಇದರಿಂದ ಅವರ ಉಪಜೀವನ ನಡೆಸಲು ಅನುಕೂಲವಾಗುತ್ತದೆ. ಸಬ್ಸಿಡಿ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡಬೇಕು. ಹಾಗೂ ಈ ಪಟ್ಟಣದಲ್ಲಿ 100 ಕುಟುಂಬದವರು ಇದರಿಂದ ಜೀವನವನ್ನು ನಡೆಸುತ್ತಿದ್ದಾರೆ ಎನ್ನುತ್ತಾರೆ ಹನುಮಸಾಗರದ ಕೌದಿ ಹೊಲಿಯುವ ಮಹಿಳೆಯರು. ನಾವು ಇಷ್ಟೆಲ್ಲ ಕೌದಿ ಹೊಲಿತೀವಿ ಎಲ್ಲ ಮಾಡ್ತೀವ್ರಿ, ಏನು ಸೌಲಭ್ಯ ಇಲ್ಲ. ನಾವು ಇಷ್ಟು ಜನ ಅದೀವಲ್ಲ, ಕುಟುಂಬಕ್ಕಂತೆ ಒಂದು ರಾಟಿಯಾರ ಕೊಡೋಕೆ ಅವಕಾಶ ಮಾಡಿ ಕೊಡೋಲ್ರಿ. ರಾಟಿ ಬರ್ತಾವ ಅದು ಬರ್ತಾವ ಅಂತೇಳಿ ಕೌದಿ ಮ್ಯಾಗ ಫೋಟೋ ತೆಗೆದು, ಬಟ್ಟೆ ಮ್ಯಾಗ ಹೊಲ್ದು ಫೋಟೋ ತೆಗೆದು ಕೊಟ್ಟಿವ್ರಿ. ಅದಕ್ಕೆ ಏನು ನಮ್ಗೆ ಇನ್ನೂವರೆಗೆ ಉತ್ತರ ಬಂದಿಲ್ರಿ.